ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯಶ್ ಅಡ್ಗೆ ಮನೆ. ನಾನು ಬಂದಿರೋದು ಮತ್ತೊಂದು ಸೂಪರ್ ಟೇಸ್ಟಿಯಾಗಿರುವಂತಹ ರೆಸಿಪಿಯೊಂದಿಗೆ. ಕಾರ್ನ್ಫ್ಲೆಕ್ಸ್ ಮಿಕ್ಸ್ಚರ್ ಹೆಂಗೆ ಮಾಡೋದು ಈಸಿಯಾಗಿ ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಸ್ಟವ್ ಹಚ್ಕೊಂಡು ಎಣ್ಣೆ ಹಾಕಿ 1 ಕಪ್ನಷ್ಟು ಶೇಂಗಾ ಹಾಕಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗುವವರೆಗೂ ಹುರಿದು ತೆಗಿಬೇಕು. ಇವಾಗ ಮತ್ತೆ 1 ಕಪ್ನಷ್ಟು ಪುಟಾಣಿನ ತಗೊಂಡಿದ್ದೀನಿ. ಅದು ಕೂಡ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರಿದು ತೆಗಿಬೇಕು. ತೆಗೆದಾದ್ಮೇಲೆ ಮತ್ತೆ 1 ಕಪ್ನಷ್ಟು ಕಾಜುನ ತಗೊಂಡು ಅದನ್ನು ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರಿದು ತೆಗೆದಾದ್ಮೇಲೆ ಇವಾಗ ನಾನು 2 ಕಪ್ನಷ್ಟು ಕಾರ್ನ್ಫ್ಲೆಕ್ಸ್ನ ತಗೊಂಡಿದ್ದೀನಿ. ಅದು ಚೆನ್ನಾಗಿ ಅದನ್ನು ಕೂಡ ಕ್ರಿಸ್ಪಿ ಆಗೋವರೆಗೂ ಹುರಿದು ತೆಗಿಬೇಕು. ಇವಾಗ ಒಂದು ಅಗಲವಾದ ಪಾತ್ರೆನ ತಗೊಂಡು ಅದರಲ್ಲಿ ನಾವು ಇವಾಗ ಫ್ರೈ ಮಾಡ್ಕೊಂಡಿರುವಂತಹ ಕಾರ್ನ್ಫ್ಲೆಕ್ಸ್ನ ಹಾಕಿ ಇವಾಗ 1 ಕಪ್ನಷ್ಟು ಪುಟಾಣಿ ಅದನ್ನು ಕೂಡ ಫ್ರೈ ಮಾಡಿದ್ವಲ್ಲ ಅದು ಮತ್ತು ಶೇಂಗಾ ಮತ್ತು ಕಾಜು ಮತ್ತು 1 ಕಪ್ನಷ್ಟು ಖಾರ ಬುಂದಿನ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಮತ್ತು 1 ಕಪ್ನಷ್ಟು ಸೇವ ಬುಜ್ಜಿನೂ ಕೂಡ ಹಾಕಿದ್ದೀನಿ. ಮತ್ತು ನಾವು ಹುರಿದಿಟ್ಕೊಂಡಿರುವಂತಹ ಕಾಜು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಖಾರನ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ 1 ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖಾರ ಮತ್ತು ಉಪ್ಪು ಎಲ್ಲನೂ ಚೆನ್ನಾಗಿ ಕಾರ್ನ್ಫ್ಲೆಕ್ಸು ಎಲ್ಲದಕ್ಕೂ ಹತ್ತಬೇಕು. ಆ ಥರ ಮಿಕ್ಸ್ ಮಾಡಿದ ಮೇಲೆ ಆಯಿತು, ರೆಡಿ ಆಯಿತು. ನಿಮ್ಮ ಹತ್ರ ಕರಿಬೇವು ಇದ್ದರೆ ಅದನ್ನು ಕೂಡ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಹಾಕಲಿಲ್ಲ ನಾನು. ರೆಡಿ ಆಯಿತು ನಮ್ಮ ಸೂಪರ್ ಟೇಸ್ಟಿಯಾಗಿರುವಂತಹ ಕಾರ್ನ್ಫ್ಲೆಕ್ಸ್ ಮಿಕ್ಸ್ಚರ್. ಹಾರ್ಡ್ಲಿ 10 ಮಿನಿಟ್ಸ್ ಸಾಕು ಇದನ್ನು ಮಾಡಲಿಕ್ಕೆ. ಇದನ್ನು ನಾವು 15 ಡೇಸ್ 1 ಮಂತ್ವರೆಗೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಈಸಿಯಾದ ರೆಸಿಪಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.